ಮಾಸ್ತುಗುಡಿಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ಕೊಂಬರೋಣ ಬನ್ನಿ. ಉದಯ್ ಹಾಗೆ ಅನಿಲ್ ಕಳನಟರಿಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ. ಮಾಸ್ತಿಗುಡಿ ಚಿತ್ರದ ಚಿತ್ರೀಕರಣದ ವೇಳೆ ನಡೆದಿರುವಂತಹ ಅವಾಂತರ ಇದು. ಹೆಲಿಕಾಪ್ಟರ್ನಿಂದ ನೀರಿಗೆ ಜಿಗಿದಂತ ನಟ ಉದಯ್ ಹಾಗೆ ಅನಿಲ್ ಈಗ ನಾಪತ್ತೆ ಆಗಿರುವಂತದ್ದು. ಹೆಲಿಕಾಪ್ಟರ್ನಿಂದ 100 ಅಡಿ ಅಂತರದಿಂದ ಜಿಗಿದಂತ ದುನಿಯಾ ವಿಜಯ್ ಹಾಗೆ ಇಬ್ಬರು ಕಳನಟರು ಅನಿಲ್ ಹಾಗೆ ಉದಯ್ ಈಗ ನಾಪತ್ತೆಯಾಗಿದ್ದಾರೆ. ದುನಿಯಾ ವಿಜಯ್ ಸೇಫ್ ಆಗಿ ದಡಕ್ಕೆ ಬಂದಿದ್ದಾರೆ. ನೀರಿಗೆ ಬಿದ್ದಂತ ಇಬ್ಬರು ಕಳನಟರು ಈಗ ನಾಪತ್ತೆ ಆಗಿರುವಂತದ್ದು. ಈ ದೃಶ್ಯಾವಳಿಗಳನ್ನ ಶೂಟ್ ಮಾಡೋದಕ್ಕೂ ಮೊದಲು ಉದಯ್ ನಮ್ಮ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಅವರು ಹೇಳಿರುವಂತದ್ದು, ನನಗೆ ಈಜು ಸರಿಯಾಗಿ ಬರೋದಿಲ್ಲ, ಆದ್ರೂ ಕೂಡ ನಾನು ಈ ರಿಸ್ಕ್ ಅನ್ನ ತೆಗೆದುಕೊಳ್ತಾ ಇದ್ದೇನೆ. ಏನು ಕ್ಲೈಮ್ಯಾಕ್ಸ್ ದೃಶ್ಯಾವಳಿ ಇದೆ, ಹೆಲಿಕಾಪ್ಟರ್ ನಿಂದ ಜಿಗಿಯುವಂತ ದೃಶ್ಯಾವಳಿ, ಅದರಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಹೇಳಿರ್ತಾರೆ. ಆದ್ರೆ ನಂತರ ಆಗಿರುವಂತಹ ಅವಾಂತರ ಇದು. ಅವಘಡ ಸಂಭವಿಸಿದೆ. ಇಬ್ಬರು ಕಳನಟರು ಈಗ ನಾಪತ್ತೆ ಆಗಿದ್ದಾರೆ. ಅವರನ್ನ ಹುಡುಕಾಡ್ತಾ ಇದ್ದಾರೆ ಚಿತ್ರತಂಡ. ಸತತ 1 ಗಂಟೆಯಿಂದಲೂ ಕೂಡ ಅಲ್ಲಿ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಚಿತ್ರತಂಡ ಸಾಕಷ್ಟು ಬೋಟ್ಗಳು ಕೂಡ ಅಲ್ಲಿ ಇದ್ವು. ಆ ಬೋಟ್ಗಳ ಸಹಾಯದಿಂದ ಈಗ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಇನ್ನು ಕೂಡ ಅವರು ಪತ್ತೆ ಆಗಿಲ್ಲ. ಯಾವ ರೀತಿಯಾದಂತಹ ಅವಾಂತರ ಆಗಿದೆ, ಯಾವ ರೀತಿಯಾಗಿ ಅವಘಡ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಏನಾದ್ರೂ ತೊಂದರೆ ಆಗಿದೆ ಅನ್ನುವಂತ ಪ್ರಶ್ನೆಗಳು ಕೂಡ ಇರುವಂತದ್ದು. ಅದರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಚಿತ್ರತಂಡ ಕೂಡ ಹೇಳ್ತಾ ಇಲ್ಲ. ಒಟ್ಟಾರೆ ಇಬ್ಬರು ಕಳನಟರು ಈಗ ನಾಪತ್ತೆ ಆಗಿದ್ದಾರೆ. ಏನೋ ಅವರಿಗೆ ಉದಯ್ ಅನ್ನುವಂತ ಕಳನಟನಿಗೆ ಈಜು ಬರ್ತಾ ಇರಲಿಲ್ಲ ಅನ್ನುವಂಥದ್ದನ್ನ ಸ್ವತಃ ಆತನೇ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ಈ ದೃಶ್ಯಾವಳಿಗಳ ಏನು ಕ್ಲೈಮ್ಯಾಕ್ಸ್ ದೃಶ್ಯಾವಳಿಗಳಿದ್ದು ಅದನ್ನ ಅವರು ಮಾಡ್ತಾರೆ, ಅಂದ್ರೆ ಹೆಲಿಕಾಪ್ಟರ್ ನಿಂದ ಜಿಗಿತಾರೆ. ನಂತರ ಈಗ ನಾಪತ್ತೆ ಆಗಿರುವಂಥದ್ದು. ಓಕೆ, ಈಗ 2 ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇರುವಂತದ್ದು. ಒಂದು ಹೆಲಿಕಾಪ್ಟರ್ ನಿಂದ ಸಾಹಸಮಯ ದೃಶ್ಯಾವಳಿ, ಕ್ಲೈಮ್ಯಾಕ್ಸ್ ದೃಶ್ಯಾವಳಿಗಾಗಿ ಅವರು 3 ಜನ ನಾಯಕ ನಟ ಹಾಗೆ ಇಬ್ಬರು ಕಳನಟರು ಧುಮುಕುವಂತದನ್ನ ನೋಡ್ತಾ ಇದೀವಿ. ಈ ಕಡೆ ಅಂದ್ರೆ 2ನೇ ದೃಶ್ಯದಲ್ಲಿ ಉದಯ್ ಅನ್ನುವಂತ ನಟ ಈತ ಏನು ಪಬ್ಲಿಕ್ ಟಿವಿ ಜೊತೆಗೂ ಕೂಡ ಮಾತಾಡಿದ್ರು. ಈ ಶೂಟಿಂಗ್ ಅನ್ನ ನಡೆಸುವಂತ ಮೊದಲು ನನಗೆ ಈಜು ಬರಲ್ಲ, ಆದ್ರೂ ಕೂಡ ಈ ಸಾಹಸ ದೃಶ್ಯಗಳಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ ಎನ್ನುವಂತ ಬಗ್ಗೆ ಅವರು ಮುಳುಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಇದಕ್ಕೂ ಮೊದಲು ಪಬ್ಲಿಕ್ ಟಿವಿ ಜೊತೆಗೆ ನಟ ಉದಯ್, ಕಳನಟ ಉದಯ್ ಮಾತನಾಡಿದ್ರು. ಏನ್ ಮಾತನಾಡಿದ್ರು ಬನ್ನಿ ಕೇಳೋಣ. ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ? ಆ ಕಡೆ ತಿರ್ಕೊಂಡು ಏನ್ ಯೋಚನೆ ಮಾಡ್ತಾ ಇದೀರಾ? ಎಗರ್ಲಾ ಬೇಡ, ಇಲ್ಲ ಓಡೋಬಿಡ್ಲಾ, ಡೈರೆಕ್ಟರ್ ಕೈ ಕೊಟ್ಟು ಅಂತ ಯೋಚನೆ ಮಾಡ್ತಿದ್ದೀರಾ? ಬಂದ್ ಸಿಗಾಕೊಂಡು ಆಗಿದೆ ಬಾಸ್, ಎಲ್ಲಿ ಓಡೋಗ್ತೀರಾ? ಓಡೋಗಿ ಹಿಡ್ಕೋತಾರ ಅಷ್ಟೇ. ಇವಾಗ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಹೆಲಿಕಾಪ್ಟರ್ ನೋಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಲೈಫ್ ಅಲ್ಲಿ. ಹೇಳಿದ ತಕ್ಷಣ ಆಕ್ಚುಲಿ ನಾನು ನೆನ್ನೆ ಹೇಳ್ಬಿಟ್ಟೆ ಅವ್ರಿಗೆ, ಜ್ವರ ಇದೆ ಸಾರ್ ಅಂತ, ಬೇರೆ ಆಪ್ಷನ್ ನೋಡ್ತಾರೇನೋ ಅಂತ. ಪರವಾಗಿಲ್ಲ, ಒಂದು 50-60 ಅಡಿ ಅಷ್ಟೇನೆ ಅಂತ ಹೇಳ್ಬಿಟ್ಟು ಇದು ಬಂದು 100 ಅಂತ ಹೇಳ್ತಾ ಇದಾರೆ. ಏನೋ ಮಾಡಕ್ಕಾಗಲ್ಲ, ಭಗವಂತನ ಮೇಲೆ ಭಾರ ಹಾಕಿ ತಂದೆ ತಾಯಿ ಪ್ರೀತಿ ವಿಶ್ವಾಸ ಎಷ್ಟಿದೆ ಅಂತ ಈಗ ನೋಡ್ಬೇಕಾಗುತ್ತೆ ಅಷ್ಟೇ. ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ? ಆ ಕಡೆ ತಿರ್ಕೊಂಡು ಏನ್ ಯೋಚನೆ ಮಾಡ್ತಾ ಇದೀರಾ? ಎಗರ್ಲಾ ಬೇಡ, ಇಲ್ಲ ಓಡೋಬಿಡ್ಲಾ, ಡೈರೆಕ್ಟರ್ ಕೈ ಕೊಟ್ಟು ಅಂತ ಯೋಚನೆ ಮಾಡ್ತಿದ್ದೀರಾ? ಬಂದ್ ಸಿಗಾಕೊಂಡು ಆಗಿದೆ ಬಾಸ್, ಎಲ್ಲಿ ಓಡೋಗ್ತೀರಾ? ಓಡೋಗಿ ಹಿಡ್ಕೋತಾರ ಅಷ್ಟೇ. ಇವಾಗ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಹೆಲಿಕಾಪ್ಟರ್ ನೋಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಲೈಫ್ ಅಲ್ಲಿ. ಹೇಳಿದ ತಕ್ಷಣ ಆಕ್ಚುಲಿ ನಾನು ನೆನ್ನೆ ಹೇಳ್ಬಿಟ್ಟೆ ಅವ್ರಿಗೆ, ಜ್ವರ ಇದೆ ಸಾರ್ ಅಂತ, ಬೇರೆ ಆಪ್ಷನ್ ನೋಡ್ತಾರೇನೋ ಅಂತ. ಪರವಾಗಿಲ್ಲ, ಒಂದು 50-60 ಅಡಿ ಅಷ್ಟೇನೆ ಅಂತ ಹೇಳ್ಬಿಟ್ಟು ಇದು ಬಂದು 100 ಅಂತ ಹೇಳ್ತಾ ಇದಾರೆ. ಏನೋ ಮಾಡಕ್ಕಾಗಲ್ಲ, ಭಗವಂತನ ಮೇಲೆ ಭಾರ ಹಾಕಿ ತಂದೆ ತಾಯಿ ಪ್ರೀತಿ ವಿಶ್ವಾಸ ಎಷ್ಟಿದೆ ಅಂತ ಈಗ ನೋಡ್ಬೇಕಾಗುತ್ತೆ ಅಷ್ಟೇ. ಎಗರ್ಲಾ ಬೇಡ, ಇಲ್ಲ ಓಡೋಬಿಡ್ಲಾ, ಡೈರೆಕ್ಟರ್ ಕೈ ಕೊಟ್ಟು ಅಂತ ಯೋಚನೆ ಮಾಡ್ತಿದ್ದೀರಾ? ಬಂದ್ ಸಿಗಾಕೊಂಡು ಆಗಿದೆ ಬಾಸ್, ಎಲ್ಲಿ ಓಡೋಗ್ತೀರಾ? ಓಡೋಗಿ ಹಿಡ್ಕೋತಾರ ಅಷ್ಟೇ. ಇವಾಗ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಹೆಲಿಕಾಪ್ಟರ್ ನೋಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಲೈಫ್ ಅಲ್ಲಿ. ಹೇಳಿದ ತಕ್ಷಣ ಆಕ್ಚುಲಿ ನಾನು ನೆನ್ನೆ ಹೇಳ್ಬಿಟ್ಟೆ ಅವ್ರಿಗೆ, ಜ್ವರ ಇದೆ ಸಾರ್ ಅಂತ, ಬೇರೆ ಆಪ್ಷನ್ ನೋಡ್ತಾರೇನೋ ಅಂತ.
ಪರವಾಗಿಲ್ಲ ಒಂದು 50-60 ಅಡಿ ಅಷ್ಟೇನೆ ಅಂತ ಹೇಳ್ಬಿಟ್ಟು ಇದು ಬಂದು 100 ಅಂತ ಹೇಳ್ತಾ ಇದಾರೆ. ಏನು ಮಾಡಕ್ಕಾಗಲ್ಲ, ಭಗವಂತನ ಮೇಲೆ ಭಾರ ಹಾಕಿ ತಂದೆ ತಾಯಿ ಪ್ರೀತಿ ವಿಶ್ವಾಸ ಎಷ್ಟಿದೆ ಅಂತ ಈಗ ನೋಡ್ಬೇಕಾಗುತ್ತೆ ಅಷ್ಟೇ. ಅವರೇ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ, ಆ ಕಡೆ ತಿರ್ಕೊಂಡು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಎಗರ್ಲಾ ಬೇಡ, ಇಲ್ಲ ಓಡೋಬಿಡ್ಲಾ, ಡೈರೆಕ್ಟರ್ ಕೈ ಕೊಟ್ಟು ಅಂತೀರಾ, ಯೋಚನೆ ಮಾಡ್ತಿದ್ದೀರಾ? ಬಂದು ಸಿಗಾಕೊಂಡು ಆಗಿದೆ ಬಸ್, ಎಲ್ಲಿ ಓಡೋಗ್ತೀರಾ, ಓಡೋಗಿ ಹಿಡ್ಕೋಬತ್ತಾರೆ ಅಷ್ಟೇ ಇವಾಗ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಹೆಲಿಕಾಪ್ಟರ್ ನೋಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಲೈಫ್ ಅಲ್ಲಿ. ನೋಡಿದ ತಕ್ಷಣ ಆಕ್ಚುಲಿ ನಾನು ನೆನೇನೆ ಹೇಳ್ಬಿಟ್ಟೆ ಅವ್ರಿಗೆ, ಜ್ವರ ಇದೆ ಸಾರ್ ಅಂತ, ಬೇರೆ ಆಪ್ಷನ್ ನೋಡ್ತಾರೇನೋ ಅಂತ. ಪರವಾಗಿಲ್ಲ ಒಂದು 50-60 ಅಡಿ ಅಷ್ಟೇನೆ ಅಂತ ಹೇಳ್ಬಿಟ್ಟು ಇದು ಬಂದು 100 ಅಂತ ಹೇಳ್ತಾ ಇದಾರೆ. ಏನು ಮಾಡಕ್ಕಾಗಲ್ಲ, ಭಗವಂತನ ಮೇಲೆ ಭಾರ ಹಾಕಿ ತಂದೆ ತಾಯಿ ಪ್ರೀತಿ ವಿಶ್ವಾಸ ಎಷ್ಟಿದೆ ಅಂತ ಈಗ ನೋಡ್ಬೇಕಾಗುತ್ತೆ ಅಷ್ಟೇ. ಓಕೆ, ಇದು ಉದಯ್ ಅವರು ಸ್ಟಂಟ್ ಮಾಡೋದಕ್ಕೂ ಮೊದಲು ನಮ್ಮ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದು. ಅವರಿಗೆ ಜ್ವರ ಇತ್ತು ಅನ್ನೋದು ಸ್ವತಃ ಅವರೇ ಹೇಳ್ತಾ ಇದ್ದಾರೆ. ಅಂದ್ರೆ ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸದ್ಯದ ಅಪ್ಡೇಟ್ಸ್ ಏನಿದೆ, ಏನಾದ್ರೂ ಪತ್ತೆ ಆಯ್ತಾ? ಖಂಡಿತ ಇಲ್ಲ ಮಹೇಶ್, ಇಲ್ಲಿ ತುಂಬಾ ಬಿಗುವಿನ ವಾತಾವರಣದಿಂದ ಕೂಡಿದೆ. ಇಬ್ರು ಕಲಾವಿದರು ಕಾಣಿಸ್ತಿರೋದು ತುಂಬಾ ಒಂದು ಆತಂಕವನ್ನ ಮನೆ ಮಾಡಿದೆ. ಈಗ ಆಲ್ರೆಡಿ ಪೊಲೀಸರು ಕೂಡ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬೆಳಗ್ಗೆ ಅಂತ ಪೊಲೀಸ್ನವರು ಇದ್ರು, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಪೊಲೀಸ್ನವರು ಬಂದಿರತಕ್ಕಂಥದ್ದು, ಸುತ್ತಮುತ್ತಲಿನ ಜನ ಎಲ್ಲ ಬಂದಿದ್ದಾರೆ. ಸೊ ಒಂದಷ್ಟು ಪ್ರೋಸೆಸ್ ನಡೀತಾ ಇದೆ, ಆದ್ರೂ ಕೂಡ ಅವರು ಕಣ್ಮರೆ ಆಗಿದ್ದಾರೆ ಅಂತಾನೆ ಇಲ್ಲಿ ತುಂಬಾ ಒಂದು ಆತಂಕದ ವಾತಾವರಣ ಮೂಡಿದೆ ಮಹೇಶ್. ಯಾಕಂದ್ರೆ ಉದಯ್ ಅವರು ಮಾತನಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಜ್ವರ ಇತ್ತು ಅನ್ನುವಂಥದ್ದನ್ನ ಅವರೇ ಹೇಳ್ತಾ ಇದ್ದಾರೆ. ಜ್ವರ ಇದ್ರೂ ಕೂಡ ಯಾಕೆ ಈ ತರದ ರಿಸ್ಕ್ ಅನ್ನ ತೆಗೆದುಕೊಂಡ್ರು ಅಂತ, ಮಾಡಿಸಿದ್ರು ಅಂತ? ಖಂಡಿತ ಇಲ್ಲ, ಇದು ಮಾಡಿದ್ರು ಅನ್ನೋದಕ್ಕಿಂತ ಅವ್ರಿಗೆ ಎಲ್ಲೋ ಒಂದ್ ಕಡೆ ಇತ್ತು, ನಾವೇ ಇದನ್ನ ನೇರವಾಗಿ ನಾವೇ ಮಾಡ್ಬೇಕು. ಈ ದೃಶ್ಯಗಳನ್ನ ಒಂದಷ್ಟು ಚೆನ್ನಾಗಿ ಬರುತ್ತೆ, ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಇದು ಒಂದು ಒಳ್ಳೆ ಸಿನಿಮಾ ಆಗುತ್ತೆ, ಒಂದು ಒಳ್ಳೆ ಪಾತ್ರ ಆಗುತ್ತೆ ಇದು ಅನ್ನೋ ಕಾರಣಕ್ಕೋಸ್ಕರ ಅವರು ಶೂಟಿಂಗ್ ಅಲ್ಲಿ ಭಾಗಿಯಾಗಿರುವಂತದ್ದು. ಬಹಳಷ್ಟು ಅವರು ಹೋಗಕ್ ಮುಂಚೆನೂ ನಮ್ ಜೊತೆ ಮಾತಾಡಿದ್ರು. ಆಫ್ ದ ರೆಕಾರ್ಡ್ ಕೂಡ ಒಂದಷ್ಟು ವಿಷಯಗಳ ಅವ್ರ ಜೊತೆ ಮಾತುಕತೆ ಆಯ್ತು. ಅದ್ರಲ್ಲೂ ಕೂಡ ಅವ್ರು ಹೇಳ್ಕೊಂಡ್ರು, ಇಲ್ಲ ನಂಗೆ ಸ್ವಿಮ್ಮು ಮಾಮೂಲಿ ಕೆರೆಯಲ್ಲಿ ಬಾವಿಲ್ ಗೀವಿಲ್ ಆದ್ರೆ ಈಜ್ ಬಿಡ್ತೀನಿ, ಒಂದು 5 ಅಡಿ 10 ಅಡಿ 15 ಅಡಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆದ್ರೆ ಸ್ವಿಮ್ ಮಾಡ್ಬಿಡ್ತೀನಿ, ಇಷ್ಟು ದೊಡ್ಡ ಕೆರೆಯಲ್ಲಿ ಈಜಾಡಕ್ ಆಗಲ್ಲ. ಅವ್ರು ಬರ್ತಾರೆ, ನನ್ನ ಎಳ್ಕೋತಾರೆ, ರೆಸ್ಕ್ಯೂ ಮಾಡ್ತಾರೆ, ಏನ್ ತೊಂದರೆ ಇಲ್ಲ, ಧೈರ್ಯ ಇದೆ. ನಾನು ಫಸ್ಟ್ ಟೈಮ್ ಹೆಲಿಕಾಪ್ಟರ್ ಹೋಗ್ತಾ ಇರೋದು ಇದೆ ಫಸ್ಟ್ ಟೈಮ್. ಸೊ ಹಾಗಾಗಿ ಒಂಥರ ಒಂದ್ ಕಡೆ ಖುಷಿ ಇದೆ, ಒಂದು ಈ ತರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು, ಈ ತರ ಒಂದು ಸ್ಟಂಟ್ ಮಾಡ್ತಾ ಇರೋದು. ಇನ್ನೊಂದ್ ಕಡೆ ತುಂಬಾ ಆತಂಕನೂ ಇದೆ ಅಂತ ನಮ್ ಜೊತೆ ಶೇರ್ ಮಾಡ್ಕೊಂಡ್ರು. ಆದ್ರೂ ಒಂದ್ ರೀತಿ ನಂಬೋದಕ್ಕೆ ಅಸಾಧ್ಯವಾದಂತ ವಿಷಯ ಅಂತಾನೆ ಹೇಳ್ಬೋದು, ವಿಚಾರ ಅಂತಾನೆ ಹೇಳ್ಬೋದು. ಅರ್ಧ ಗಂಟೆ ಮುಂಚೆ ಅಥವಾ 3/4 ಗಂಟೆ ಮುಂಚೆ ಮಾತಾಡಿದಂತ ವ್ಯಕ್ತಿ ಇವಾಗ ಕಣ್ಣು ಕಾಣಿಸ್ತಲ್ಲ, ಕಣ್ಮುಂದೆ ಇಲ್ಲ ಅನ್ನೋಂಥದ್ದು ತುಂಬಾನೇ ಒಂದ್ ರೀತಿ ಘಾಸಿ ತರುವಂತ ವಿಷಯ. ಒಂದ್ ರೀತಿ ತುಂಬಾನೇ ಒಂದು ಆತಂಕ ಮನೆ ಮಾಡಿದೆ ಇಲ್ಲಿ ವಾತಾವರಣದಲ್ಲಿ ಮಹೇಶ್. ಯಾಕಂದ್ರೆ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ, ಅಂದ್ರೆ ಹೆಚ್ಚಿನ ಬೋಟ್ ಏನಾದ್ರು ತರಿಸಿದಾರ? ಈಗ ಪೊಲೀಸರೇನು ಸ್ಥಳಕ್ಕೆ ಬಂದಿದಾರಲ್ಲ, ಅವ್ರು ಏನಾದ್ರು ಕಾರ್ಯಾಚರಣೆ ತೆಗೆದುಕೊಂಡಿದಾರ ಅಂತ? ಎಕ್ಸ್ಪರ್ಟ್ಸ್ ಸ್ವಿಮ್ಮರ್ಸ್ಗೋಸ್ಕರ ಒಂದಷ್ಟು ಹುಡುಕಾಟ ನಡೀತಾ ಇದೆ. ಇಲ್ಲಿ ಅಕ್ಕಪಕ್ಕದ ಹಳ್ಳಿಯ ಜನ, ಊರ್ನವ್ರು ಯಾರಿದ್ದಾರೆ, ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ ಅಥವಾ ಈ ಒಂದು ಪ್ರದೇಶವನ್ನ, ಈ ನೀರಿನ ಜಾಗವನ್ನ ತುಂಬಾ ಹತ್ತಿರದಿಂದ ಬಲ್ಲಂತವ್ರು ಯಾರಿದ್ದಾರೆ ಅವರೆಲ್ಲರನ್ನ ಕರೆಸುವಂತ ಒಂದು ಪ್ರಯತ್ನಗಳು ನಡೀತಾ ಇದಾವೆ. ಒಟ್ಟಿನಲ್ಲಿ ನಿರ್ಮಾಪಕರಾಗಿರ್ಬೋದು, ದುನಿಯಾ ವಿಜಯ್ ಆಗಿರ್ಬೋದು, ತುಂಬಾನೇ ಒಂದು ಭಾವುಕರಾಗಿರ್ತಾರೆ. ತುಂಬಾನೇ ಅವ್ರ ಕಣ್ಣಲ್ಲಿ ನೀರು, ಅವ್ರು ಅಳ್ತಾ ಇರೋದು, ತುಂಬಾನೇ ಒಂದು ನೋವು ಇಲ್ಲಿ ವಾತಾವರಣ ತುಂಬಾನೇ ಒಂದು ಬೇರೆ ರೀತಿನೇ ಬದಲಾವಣೆ ಮಾಡ್ಬಿಟ್ಟಿದೆ. ಒಟ್ಟಾರೆ ಕಲಾವಿದರು ಏನಾಗಿದ್ದಾರೆ ಅನ್ನುವಂಥದ್ದು ಈಗ ತುಂಬಾನೇ ಒಂದು ಆತಂಕಕ್ಕೆ ಒಳಗಾಗಿರುವಂತಹ ವಿಷಯ ಮಹೇಶ್. ಓಕೆ, ಧನ್ಯವಾದ ಹರೀಶ್ ಸೀನಪ್ಪ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಧನ್ಯವಾದ. ಓಕೆ, ಸ್ಟಂಟ್ಗೂ ಮೊದಲು ಇಬ್ರು ಕಳನಟರು ಕೂಡ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ರು. ಅನಿಲ್ ಹಾಗೆ ಉದಯ್ ಏನ್ ಮಾತನಾಡಿದ್ರು ಬನ್ನಿ ಕೇಳೋಣ. ಸರ್, ನಾನು 2 ಸಲ ಮೇಲ್ ಬರೋದು, 3ನೇ ಸಲ ಬಂದಿಲ್ಲ ಅಂದ್ರೆ ಹುಡುಕ್ಬಿಡಿ ಅಂದ್ರೆ ಹುಡುಕಿ ಅಂತ. ಯಾಕೆ ಸರ್ ಸ್ವಿಮ್ ಬರಲ್ವಾ ನಿಮ್ಗೆ? ಅಲ್ಲ, ಸ್ವಿಮ್ಮಿಂಗ್ ಬರುತ್ತೆ, ಬಟ್ ಫಸ್ಟ್ ಟೈಮ್ ಅಲ್ಲಿ ಮೇಲಿಂದ ಆಗಿರ್ತಾ ಇದೀವಿ, ಒಳಗಡೆ ಏನ್ ನರ್ವಸ್ ಆಗಿ ಏನ್ ಹೊಡಿತೀಯೋ ಏನ್ ಹೊಡಿಯಲ್ಲೋ ಗೊತ್ತಿಲ್ಲ. ನಂಗೆ ಆಲ್ರೆಡಿ ಬರೋದೇ ಸ್ವಲ್ಪ ಸ್ವಿಮ್ಮಿಂಗ್, 1-2 ಬಾವಿ ಇಷ್ಟ ಇರ್ತದಲ್ಲ, 2 ಸರ್ತಿ ಅವರೇ ಕಟ್ಟೆ ಸಿಕ್ಬಿಡೋದು ಇಟ್ಕೊಂಡು ಅಷ್ಟೇ ಸ್ವಿಮ್ಮಿಂಗ್ ಗೊತ್ತಿರೋದು. ಯಾವ್ದು 60, 20 ಅಡಿ 30 ಅಡಿ ಲೆಂತ್ ಎಲ್ಲ ಹೊಡೆದ ಅಭ್ಯಾಸ ಇಲ್ಲ, ಹಂಗಾಗಿ ನಮ್ಗೆ ಬರಲ್ಲ ಅಂತ ಹೇಳ್ತಾ ಇದೀನಿ. ಅದು ಬರಲ್ಲ, 2 ಸಲ ಎದ್ದೇಳ್ತೀನಿ, 3ನೇ ಸಲ ಕ್ಯಾಚ್ ಹಾಕೊಂಡ್ಬಿಡಿ. ಸತಿ ಇಟ್ಕೊಳ್ಳೇಬೇಕು, ಇಲ್ಲಾಂದ್ರೆ ಭಗವಂತ ಇಟ್ಕೊತಾನೆ, ನೆಮ್ಮದಿ ಹೋಗ್ಬಿಡೋದು. ಸೊ ಉದಯ್ ರೈನ, ನಿಮ್ಗೆ ಸ್ವಿಮ್ಮಿಂಗ್ ಬರುತ್ತಾ? ಏನೇನು ತಯಾರಿ ಮಾಡಿದ್ರೆ? ಏನಾದ್ರು ರಾತ್ರಿ ಬಿಲ್ಡಿಂಗ್ ಮೇಲಿಂದ ಡೈಗಿ ಹೊಡೆದ್ರ? ಸೇಮ್ ನನಗೂನು ಸ್ವಿಮ್ಮಿಂಗ್ ಬರುತ್ತೆ ಲೈಟ್ ಆಗಿ, ಬಟ್ ಅಷ್ಟು ಏನ್ ದೊಡ್ಡ ಸ್ವಿಮ್ಮರ್ಗಳಲ್ಲ. ಬಿದ್ದು ಎದ್ದು ಬರ್ತೀನಿ ಅಷ್ಟೇ, ಅದು ಬಿಟ್ಟು ಇನ್ನೇನು ಬರಲ್ಲ ನಮ್ಗೆ. ಇದಕ್ಕೆ ನಾನೇನು ಪ್ರಿಪರೇಷನ್ ಏನಿಲ್ಲ, ಬಂದಿದ್ದೀನಿ. ಮೊದಲೇ ಸಾಹಸ ಕಲಾವಿದರಾಗಿರೋದ್ರಿಂದ ಸ್ವಲ್ಪ ನಮ್ಮ ಮಾಸ್ಟರ್ಗಳೆಲ್ಲ ಇದಾರೆ, ನಮ್ಮಿದ್ದಾರೆ, ಆಮೇಲೆ ಇದ್ದಾನೆ. 3 ಜನ ಒಂದೇ ಸತಿ ಮುಖ ನೋಡ್ಕೊಂಡು ಬೀಳ್ತೀವಿ ಅಷ್ಟೇ. ಓಕೆ, ಅನಿಲ್ ಹಾಗೆ ಉದಯ್ ಇಬ್ರು ಕಳನಟರು ಕೂಡ ಮಾತನಾಡಿದ್ದಾರೆ. ನಮ್ಗೆ ಸರಿಯಾಗಿ ಈಜ್ ಬರಲ್ಲ, ಆದ್ರೂ ಕೂಡ ರಿಸ್ಕ್ ತಗೊಂಡು ಹೋಗ್ತಾ ಇದ್ದೀವಿ. ಅಂದ್ರೆ ನಾವು 2 ಸಲ ನಾವು ಮೇಲೆ ಬಂದಿಲ್ಲ ಅಂದ್ರೆ 3ನೇ ಸಲ ಒಳಗಡೆ ಹೋಗ್ಬಿಡ್ತೀವಿ. ಆ ತರದ ಮಾತುಗಳೆಲ್ಲ ಮಾತಾಡಿದ್ದಾರೆ. ದೇವ್ರು ಕ್ಯಾಚ್ ಹಾಕೋತಾನೆ ನಮ್ಮನ್ನ ಅನ್ನುವಂತ ಮಾತುಗಳನ್ನ ಕೂಡ
ಅಂದ್ರೆ ಯಾಕೆ ಯಾವುದು ಸೇಫ್ಟಿ ಮೆಥಡ್ಸ್ ಅನ್ನ ತೆಗೆದುಕೊಂಡಿರ್ಲಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಸಾಕಷ್ಟು ತೆಗೆದುಕೊಂಡಿದ್ರು ಕೂಡ ಈ ತರದ ಅವಾಂತರಗಳಾಗಿದ್ದಾವೆ. ನಮ್ಮ ಆಶಯ ಕೂಡ ಒಂದೇ, ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಅನಾಹುತ ಇಬ್ಬರಿಗೂ ಕೂಡ ಆಗಬಾರದು ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಏನಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಕೂಡ ಒಂದು ರೀತಿಯ ಆತಂಕದಲ್ಲಿದ್ದಾರೆ ಚಿತ್ರತಂಡ. ಅಲ್ಲೂ ಕೂಡ ದುನಿಯಾ ವಿಜಯ್ ಅವರು ಕೂಡ ಒಂದು ರೀತಿಯ ಆತಂಕದಲ್ಲಿದ್ದಾರೆ. ಈ ದೃಶ್ಯ ಅಂದ್ರೆ ಉದಯ್ ಅವರು ಮುಳುಗ್ತಾ ಇರುವಂತಹ ದೃಶ್ಯ ಏನಾಗಿದೆ ಅನ್ನುವಂಥದ್ದು ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ, ಅವರು ಕೂಡ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗೆ ನುರಿತ ಈಜುಪಟುಗಳಿಗೆ, ಈಜು ಬರೋರ್ಗೆ ಅಂದ್ರೆ ಚೆನ್ನಾಗಿ ಈಜು ಬರೋರ್ಗಾಗಿ ಹುಡುಕಾಟವನ್ನು ಕೂಡ ಅಲ್ಲಿ ನಡೆಸಲಾಗ್ತಾ ಇರುವಂತದ್ದು. ಅಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಆ ಕೆಲಸ ಕೂಡ ಆಗ್ತಾ ಇದೆ. ಯಾರಾದ್ರೂ ಬಂದು ಅಲ್ಲಿ ಹುಡುಕಾಟವಾದ ಕೆಲಸವನ್ನ ಹುಡುಕಾಡ್ತಾರ ಅನ್ನುವಂಥದ್ದು, ಬೋಟ್ಗಳಲ್ಲಿ ಈಗ ಹುಡುಕಾಡ್ತಾ ಇರುವಂತದನ್ನ ಗಮನಿಸ್ತೀವಿ. ಒಟ್ಟಾರೆ ಏನಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಲ್ಲ. ಸ್ಟಂಟ್ ಮಾಡೋದಕ್ಕೂ ಮೊದಲು ಹೇಳಿರುವಂತದ್ದು ನಮ್ಮಿಬ್ಬರಿಗೂ ಕೂಡ ಈಜ್ ಬರಲ್ಲ ಅನ್ನುವಂಥದ್ದು. ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ವಿಜಯ್ ಹಾಗೆ ಉದಯ್ ಇಬ್ರು ಕೂಡ ಒಂದ್ ಕಡೆ ಇರ್ತಾರೆ, ಅನಿಲ್ ಒಂದ್ ಕಡೆ ಇರ್ತಾರೆ. ಅನಿಲ್ ಮುಳುಗ್ತಾ ಇರುವಂತಹ ದೃಶ್ಯ ಈ ಕಡೆ ಬಲಗಡೆ ಇದೆ, ಹಾಗೆ ಈ ಕಡೆ ವಿಜಯ್ ಅವರು ಇರ್ತಾರೆ, ಹಾಗೆ ಉದಯ್ ಇಬ್ರು ಕೂಡ ಒಂದ್ ಕಡೆ ಇರ್ತಾರೆ. ವಿಜಯ್ ಅವರು ಸೇಫ್ ಆಗಿ ದಡವನ್ನ ಮುಟ್ತಾರೆ, ಆದ್ರೆ ಉದಯ್ ಸೇಫ್ ಆಗಿ ದಡ ಮುಟ್ಟೋದಕ್ಕೆ ಸಾಧ್ಯ ಆಗುವುದಿಲ್ಲ. ಒಟ್ಟಾರೆ ಇಬ್ಬರು ಕಳ್ಳನಟರು ಈಗ ನಾಪತ್ತೆಯಾಗಿದ್ದಾರೆ. ಒಂದು ರೀತಿಯ ಆತಂಕದ ವಾತಾವರಣ ಕನ್ನಡ ಚಿತ್ರರಂಗದಲ್ಲಿ, ಒಂದು ರೀತಿ ಬೇಸರದ ಸಂಗತಿ ಅಂತ ಹೇಳ್ಬೋದು. ಏನಾಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯ ಆಗ್ತಾ ಇಲ್ಲ, ಅಧಿಕೃತವಾಗಿ ಯಾವುದು ಕೂಡ ಲಭ್ಯ ಆಗ್ತಾ ಇಲ್ಲ. ವಿಜಯ್ ಹಾಗೆ ಉದಯ್ ಒಂದ್ ಕಡೆ ಇರ್ತಾರೆ, ಹಾಗೆ ಅನಿಲ್ ಒಂದ್ ಕಡೆ ಇರ್ತಾರೆ. ಅನಿಲ್ ಒಂದ್ ರೀತಿ ಮುಳುಗ್ತಾ ಇದ್ದಾರೆ, ಸಂಪೂರ್ಣವಾಗಿ ಮುಳುಗ್ತಾ ಇರೋದನ್ನ ಅಲ್ಲಿ ನೋಡ್ತಾ ಇದೀವಿ. ಅವರು ಕೈಗಳನ್ನು ಕೂಡ ಆಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು 6 ಪ್ಯಾಕ್ ಗಾಗಿ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ರು, ಹಾಗೆ ಆಹಾರವನ್ನು ಕೂಡ ಸೇವಿಸಿರ್ಲಿಲ್ಲ ಅನ್ನುವಂಥದ್ದು, ಹಾಗೆ ಅವ್ರಿಗೆ ಜ್ವರ ಇತ್ತು ಅನ್ನುವಂಥದ್ದನ್ನು ಕೂಡ ಅವರೇ ಸ್ವತಃ ಹೇಳ್ಕೊಂಡಿದ್ರು. ಏನಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಒಟ್ಟಾರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ಬಾರ್ದು ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಇಬ್ಬರು ಕಳ್ಳನಟರು ಈಗ ನಾಪತ್ತೆ ಆಗಿರುವಂತದ್ದು ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಮಾಸ್ತಿಗುಡಿ ಚಿತ್ರದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಅನ್ನ ನಡೆಸಲಾಗ್ತಾ ಇತ್ತು. ಮಾಗಡಿ ಸಮೀಪದ ತಿಪ್ಪಗೊಂಡನಹಳ್ಳಿ ಜಲಾಶಯದ ಬಳಿ ಚಿತ್ರೀಕರಣವನ್ನ ಮಾಡಲಾಗ್ತಾ ಇತ್ತು. ಒಂದು 100 ಅಡಿ ಎತ್ತರದಿಂದ ಹೆಲಿಕಾಪ್ಟರ್ ಹಾರ್ತಾ ಇರುತ್ತೆ. ಹೆಲಿಕಾಪ್ಟರ್ ನಲ್ಲಿ ಮೊದಲು ಅಲ್ಲಿ ಫೈಟ್ ಮಾಡ್ತಾರೆ. ಫೈಟ್ ಮಾಡಿದಂತಹ ಸಂದರ್ಭದಲ್ಲಿ ಇಬ್ಬರು ಕಳ್ಳನಟರು ಮೊದಲಿಗೆ ಜಿಗಿತಾರೆ, ನಂತರ ದುನಿಯಾ ವಿಜಯ್ ಅವರು ಜಿಗಿತಾರೆ. ದುನಿಯಾ ವಿಜಯ್ ಅವರು ಜಿಗಿದಂತ ಸಂದರ್ಭದಲ್ಲಿ ಅವರು ಸೇಫ್ ಆಗಿ ಅವರು ಬರ್ತಾರೆ. ಈಗ ದುನಿಯಾ ವಿಜಯ್ ಹಾಗೆ ಉದಯ್ ಒಂದ್ ಕಡೆ ಇರ್ತಾರೆ, ಹಾಗೆ ಅನಿಲ್ ಇನ್ನೊಂದ್ ಕಡೆ ಇರ್ತಾರೆ. ಅನಿಲ್ ಸಂಪೂರ್ಣವಾಗಿ ಮುಳುಗ್ತಾ ಇರುವಂತ ದೃಶ್ಯಗಳನ್ನು ಕೂಡ ನೋಡ್ತಾ ಇರುವಂತದ್ದು. ದುನಿಯಾ ವಿಜಯ್ ಸೇಫ್ ಆಗಿ ಬರ್ತಾರೆ, ಆದ್ರೆ ಇಬ್ಬರು ಕಳ್ಳನಟರು ಕೂಡ ಈಗ ಅಪಾಯಕ್ಕೆ ಸಿಲುಕೊಂಡಿರುವಂತದ್ದು. ಏನಾಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಮಾಸ್ತಿಗುಡಿ ಚಿತ್ರದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಇದು. ಉದಯ್ ಅವರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ನಂಗೆ ಜ್ವರ ಇತ್ತು, 60-50 ಅಡಿ ಎತ್ತರದಿಂದ ಅಂತ ಹೇಳಿದ್ರು, ಅದಕ್ಕೋಸ್ಕರ ಏನು ರಿಸ್ಕ್ ಆಗೋದಿಲ್ಲ ಅಂತ ಬಂದ್ ಮಾಡ್ತಾ ಇದ್ದೀನಿ ಅಂತ. ಇಲ್ಲಿ ಬಂದ ಮೇಲೆ ಶೂಟಿಂಗ್ ಬಂದ ಮೇಲೆ ಹೇಳ್ತಿದ್ದಾರೆ 100 ಅಡಿ ಅಂತ ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದ್ರು. ಒಟ್ಟಾರೆ ಮಾಸ್ತಿಗುಡಿ ಚಿತ್ರ ತುಂಬಾನೇ ಸಾಹಸ ಭರಿತ ಚಿತ್ರ, ಸಾಹಸಮಯವಾಗಿ ಮೂಡ್ ಬರ್ತಾ ಇರುವಂತಹ ಚಿತ್ರ ಅಂತ ಎಲ್ಲಾ ನಟರು ಅಂದ್ರೆ ದುನಿಯಾ ವಿಜಯ್, ಉದಯ್ ಹಾಗೆ ಅನಿಲ್ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಸಾಕಷ್ಟು ಸಂದರ್ಭಗಳಲ್ಲಿ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡುವಂತ ಸಂದರ್ಭದಲ್ಲಿ ಕೂಡ ಅವರು ಶೇರ್ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಒಂದ್ ರೀತಿ ಕ್ಲೈಮ್ಯಾಕ್ಸ್ ತುಂಬಾನೇ ಅದ್ಭುತವಾಗಿರ್ಬೇಕು, ತುಂಬಾ ಸಾಹಸಮಯವಾಗಿರ್ಬೇಕು ಅನ್ನುವಂತ ನಿಟ್ಟಲ್ಲೇ ದೊಡ್ಡ ಮಟ್ಟದಲ್ಲಿ ಇವರು ಏನು ರಿಸ್ಕ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಜಯ್ ಹಾಗೆ ಉದಯ್ ಒಂದ್ ಕಡೆ ಇರುವಂತದನ್ನ ವಿಜಯ್ ಅವರು ಟ್ರೈ ಮಾಡಿದ್ದಾರೆ ಅನ್ಸುತ್ತೆ. ಉದಯ್ ಅವರನ್ನ ತಮ್ಮ ಜೊತೆಗೆ ಕರ್ಕೊಂಬರಕ್ಕೆ ಟ್ರೈ ಮಾಡಿದ್ದಾರೆ ಅನ್ಸುತ್ತೆ, ಆದ್ರೆ ನೀರಲ್ಲಿದ್ದಂತಹ ಸಂದರ್ಭದಲ್ಲಿ ಅದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ತುಂಬಾನೇ ಆಳ ಇದ್ದಂತ ಜಾಗ ಅದು, ಆಳ ಇದ್ದಂತ ಸಂದರ್ಭದಲ್ಲಿ ಇಬ್ರು ಕೂಡ ಸೇಫ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಕಳ್ಳನಟರು. ವಿಜಯ್ ಅವರು ಮಾತ್ರ ಈಜ್ ಅವ್ರಿಗೆ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ, ಅದರಿಂದಾಗಿ ಅವರು ಸೇಫ್ ಆಗಿ ಏನು ದಡಕ್ಕೆ ಮುಟ್ಟಿದ್ದಾರೆ. ನಾಗಶೇಖರ್ ನಿರ್ದೇಶನದಲ್ಲಿ ಚಿತ್ರೀಕರಣವಾಗ್ತಾ ಇದ್ದಂತ ಮಾಸ್ತಿಗುಡಿ ಚಿತ್ರದಲ್ಲಿ ಆಗಿರುವಂತ ಅನಾಹುತ ಇದು. ನಾಪತ್ತೆಯಾದಂತ ಉದಯ್ ಹಾಗೆ ಅನಿಲ್ ಇಬ್ಬರನ್ನು ಕೂಡ ಈ ಕಡೆ ಅಂದ್ರೆ ಮೊದಲನೇ ದೃಶ್ಯಗಳಲ್ಲಿ ನೋಡ್ತಾ ಇರುವಂತದ್ದು ನಾವು. ವಿಜಯ್ ಅವರು ಅಟ್ಟಿಸ್ಕೊಂಡು ಹೋಗ್ತಾರೆ ಅವರಿಬ್ಬರನ್ನು ಕೂಡ. ನಂತರ ಆ ಇಬ್ಬರು ಕಳ್ಳನಟರು ಹೆಲಿಕಾಪ್ಟರ್ ನನ್ನ ಹತ್ತಾರೆ. ಆ ಸಂದರ್ಭದಲ್ಲಿ ದುನಿಯಾ ವಿಜಯ್ ಅವರು ಕೂಡ ಹೆಲಿಕಾಪ್ಟರ್ ಹತ್ಕೋತಾರೆ. ಹೆಲಿಕಾಪ್ಟರ್ ಹಾರುತ್ತೆ. ನಂತರ ಏನು ಆ ಕೆರೆಯ ತಿಪ್ಪಗೊಂಡನಹಳ್ಳಿ ಜಲಾಶಯದ ಮೇಲೆ ಆಡ್ತಾ ಇರುವಂತ ಸಂದರ್ಭದಲ್ಲಿ ಅಂದ್ರೆ 100 ಅಡಿ ಮೇಲೆ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಳ್ಳನಟರು ಇಬ್ರು ಕೂಡ ಅಲ್ಲಿಂದ ಜಿಗಿತಾರೆ, ಹೆಲಿಕಾಪ್ಟರ್ ನಿಂದ ಜಿಗಿತಾರೆ. ನಂತರ ದುನಿಯಾ ವಿಜಯ್ ಅವರು ಕೂಡ ಅವರ ಹಿಂದೆನೆ ಜಿಗಿಯುವಂತದ್ದು ದೃಶ್ಯಗಳಲ್ಲಿ ನೋಡ್ತಾ ಇರುವಂತದ್ದು 2ನೇ ದೃಶ್ಯದಲ್ಲಿ. ಹಾಗೆ 3ನೇ ದೃಶ್ಯದಲ್ಲಿ ಒಂದ್ ಕಡೆ ಉದಯ್ ಅವರು ಇರ್ತಾರೆ, ಒಂದ್ ಕಡೆ ಅನಿಲ್ ಹಾಗೆ ವಿಜಯ್ ಅವರು ಇರುವಂತದ್ದು. ಸಾಕಷ್ಟು ಟ್ರೈ ಮಾಡಿದ್ರು ಅನ್ಸುತ್ತೆ ದುನಿಯಾ ವಿಜಯ್ ಅವರು ಕೂಡ ಅವರನ್ನ ಕರ್ಕೊಂಬರಕ್ಕೆ, ಅವ್ರ ಜೊತೆಗೆ ಎಳ್ಕೊಂಬರೋದಕ್ಕೆ, ಆದ್ರೆ ಸಾಧ್ಯ ಆಗಿಲ್ಲ ಅನ್ಸುತ್ತೆ. ದುನಿಯಾ ವಿಜಯ್ ಅವರು ಮಾತ್ರ ಸೇಫ್ ಆಗಿ ಈಗ ದಡ ಸೇರಿರುವಂತದ್ದು. ಇಬ್ಬರು ಕಳ್ಳನಟರು ಕೂಡ ನಾಪತ್ತೆಯಾಗಿದ್ದಾರೆ, ಉದಯ್ ಹಾಗೆ ಅನಿಲ್.
ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡಿದ್ದಂತ ನಟರು, ಸಾಕಷ್ಟು ನಿರೀಕ್ಷೆಗಳನ್ನ ಈ ಚಿತ್ರದ ಮೇಲೆ ಇಬ್ರು ಕೂಡ ಇಟ್ಟಿದ್ರು. ಸಾಕಷ್ಟು ಸಂದರ್ಭಗಳಲ್ಲಿ ಅದನ್ನ ಶೇರ್ ಕೂಡ ಮಾಡಿದ್ರು. ಅಂದ್ರೆ ಈ ಸ್ಟಂಟ್ ಮಾಡುವಂತ ಮೊದಲು ಕೂಡ ಪಬ್ಲಿಕ್ ಟಿವಿ ಜೊತೆಗೆ ಅವರಿಬ್ರು ಮಾತನಾಡುವಂತ ಸಂದರ್ಭದಲ್ಲಿ ಉದಯ್ ಹೇಳ್ತಾರೆ, ನನ್ಗೆ ಜ್ವರ ಇದೆ ಆದ್ರೂ ಕೂಡ ನಾನು ಈ ಸ್ಟಂಟ್ ಮಾಡ್ತಾ ಇದ್ದೀನಿ, ತುಂಬಾನೇ ಇಷ್ಟಪಟ್ಟು ಮಾಡ್ತಾ ಇರುವಂತ ಚಿತ್ರ ಇದು, ಅದರಿಂದಾಗಿ ಯಾವುದೇ ರಿಸ್ಕ್ ಆದ್ರೂ ಪರವಾಗಿಲ್ಲ ಮಾಡ್ತೀವಿ ಅನ್ನುವಂತ ಧೈರ್ಯ ನಮ್ಗಿದೆ, ಕಾನ್ಫಿಡೆನ್ಸ್ ಇದೆ ಅನ್ನುವಂತ ಮಾತನ್ನ ಹೇಳಿದ್ರು. ಓಕೆ, ಬಗ್ಗೆ ಮಾತನಾಡೋದಕ್ಕೆ ಸ್ಟಂಟ್ ಮಾಸ್ಟರ್ ಆಗಿರುವಂತಹ, ಸ್ಟಂಟ್ ನಿರ್ದೇಶಕರಾಗಿರುವಂತಹ ಮಾಸ್ ಮಾಧವ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಅಂದ್ರೆ ಗೊತ್ತಾಗಿದೆ ಅನ್ಸುತ್ತೆ, ಮಾಸ್ತಿಗುಡಿ ಚಿತ್ರೀಕರಣದ ಸಂದರ್ಭದಲ್ಲಿ ಇಬ್ಬರು ನಟರು ಈಗ ನಾಪತ್ತೆ ಆಗಿದ್ದಾರೆ. ಸರ್ ನಾನು ಮಾದೇಶ್ವರನ ಬೆಟ್ಟದ ಹತ್ರ ಮಾಟಲ್ಲಿ ಅಂತ ಒಂದು ಹೇಳಿದ್ದೀನಿ ನಾನು. ನನಗೆ ಗೊತ್ತಾಗ್ಲಿಲ್ಲ, ಇವಾಗ ನೀವು ಫೋನ್ ಮಾಡಿದ್ಮೇಲೆ ನನಗೆ ಗೊತ್ತಾಗ್ತೈತೆ. ಸ್ಟೇಟ್ ಲೈಫ್ ಬಂದು ಅವರಿಬ್ರು ತುಂಬಾ ಉದಯ ಬಂದು ತುಂಬಾ ಒಳ್ಳೆ ಫೈಟ್ರು, ತುಂಬಾ ಒಳ್ಳೆ ಅಂದ್ರೆ ಒಳ್ಳೆ ಫೈಟ್ರು, ಒಳ್ಳೆ ದರ್ಶನ್ ಸರ್ ಇಂದ ಹಿಡಿದು ಎಲ್ರಿಗೂ ಡೂಪ್ ಮಾಡಿರುವಂತ ವ್ಯಕ್ತಿ. ಆದ ಕಾರಣದಿಂದ ನನಗೂ ತುಂಬಾ ದುಃಖ ಆಗ್ತೈತೆ. ಸ್ಟೆಂಟ್ ಲೈಫ್ ಅಂದ್ರೆ ಹಂಗೆ ಸರ್, ಅಂದ್ರೆ ಸ್ಟೆಂಟ್ ಮ್ಯಾನ್ಗೆ ಆ ಟೈಮ್ ಅಂದ್ರೆ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಅಂದ್ರೆ ಎದುರಿಲ್ದೆ ಇಳಿತಾರೆ. ಯಾವುದೇ ಕೆಲಸ ಆಗ್ಲಿ, ಯಾವ್ದೋ ಒಂದು ಗ್ಲಾಸ್ ಬ್ರೇಕ್ ಆಗ್ಲಿ, ಯಾವ್ದೋ ಒಂದು ಡೋರ್ ಹೊಡಿಬೇಕಾಗ್ಲಿ, ಇಲ್ಲ ಅಥವಾ ಯಾವ್ದೋ ಒಂದು ಡೀಪ್ ಆಗ್ಲಿ, ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಅಂದ್ರೆ ಅವ್ರು ಮೈ ಮರಿತೀವಿ ನಾವು. ನಾನು ಹತ್ರ ತುಂಬಾ ಕೆಲಸ ಮಾಡಿದ್ದೀನಿ, ಆದ್ರೆ ನನಗೂ ಸ್ವಲ್ಪ ದುಃಖ ಆಗ್ತಾ ಇದೆ ಸರ್. ಅಲ್ಲ, ನೀವು ಸಾಹಸ ನಿರ್ದೇಶಕರು ಅಂದ್ರೆ ಈ ತರದ ತುಂಬಾನೇ ದೊಡ್ಡ ರಿಸ್ಕ್ ಅನ್ನ ತಗೊಳ್ಳುವಂತ ಸಂದರ್ಭದಲ್ಲಿ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿರ್ತಾರೆ. ಅದೇನು ಕಾಣ್ತಾ ಇಲ್ಲ ಅನ್ಸುತ್ತೆ ಈ ಸಂದರ್ಭದಲ್ಲಿ. ಸರ್ ಅದು ಪಕ್ಕದಲ್ಲಿ ಇದ್ದು ನಾವು ನೋಡಿದ್ರೆ ಗೊತ್ತಾಗುತ್ತೆ. ಅದು ನಾವು ದೂರದಲ್ಲಿರೋ ಕಾರಣದಿಂದ ನಮ್ಗೆ ಗೊತ್ತಾಗ್ತಿಲ್ಲ. ಆದ್ರೆ ಉದಯ ಸ್ವಲ್ಪ ಧೈರ್ಯವಂತ. ಉದಯ ತುಂಬಾ ಧೈರ್ಯವಂತ. ಓಕೆ, ಅಂದ್ರೆ ನಮ್ಮ ಸ್ಟೆಡ್ ಬಾಯ್ ಆಗಿ ನಮ್ಮ ಹತ್ರ ಕೆಲಸ ಮಾಡಿದೆ ನಾನು. ಅಂದ್ರೆ ಇವಾಗ ಆರ್ಟಿಸ್ಟ್ ಆಗಿ ತುಂಬಾ ಸಿನಿಮಾಗಳಲ್ಲಿ ಮಾಡಿದ್ದಾರೆ, ಜಯಮನ್ ಮಗ ಅಂತ ತುಂಬಾ ಸಿನಿಮಾಗಳು ಮಾಡಿದ್ದಾರೆ. ಓಕೆ ಸರ್, ಈಗ 100 ಅಡಿ ಎತ್ತರದಿಂದ ನೀರಿಗೆ ಜಿಗಿತಾರೆ ಅಂದ್ರೆ ಧುಮುಕ್ತಾರೆ ಅಂದ್ರೆ ಏನೇನೆಲ್ಲ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿರ್ತಾರೆ, ಏನೆಲ್ಲ ಸೇಫ್ಟಿಗಳು ಇರ್ತವೆ ಸರ್? ಅದು ಅಂದ್ರೆ ನೀವು ಗಮನಿಸಿರ್ತೀರಿ, ಬೇರೆ ಚಿತ್ರಗಳಲ್ಲೂ ಗಮನಿಸಿರ್ಬೋದು ನೀವು. ಸರ್ ಒಂದು ನಾನು ರಾಕ್ಷಸ ಅಂತ ಒಂದು ಸಿನಿಮಾದಲ್ಲಿ ಒಂದು ಶಿವನ್ನಿಗೆ ಡೂಪ್ ಆಗ್ಬಿಟ್ಟು ಒಂದು ಆತರ ಒಂದು ಸಿಚುವೇಶನ್ ಇತ್ತು, ಸನ್ನಿವೇಶ. ನಾನ್ ಮಾಡ್ಬೇಕಾದ್ರೆ 100 ಅಡಿ ಮೇಲಿಂದ ಪೈಲಟ್ ಹೇಳ್ತಾ ಇದ್ರು, ಅವ್ರ ಪೈಲಟ್ ಸಿಪ್ಪಿಂದ ಆಗ್ಬೇಕಾದ್ರೆ ಪೈಲಟ್ ಹೇಳಿದ್ರು ಕೆರಡೆ ಮಂಗಳೂರಲ್ಲಿ ಇದು ಆಗ್ಬರಲ್ಲಿ ಆಗಿದ್ದು, ಕೆಡ ಹೋದ್ರೆ ಅವ್ರು ಕಚ್ಕೋತಾರ ಅಂತ ಹೇಳಿದ್ರು. ನನಗೊಂದು ಧೈರ್ಯ ಇಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ ಹೋಗಿದ್ದೆ ಸರ್. ಅವಾಗ ಅವರು ಕ್ಯಾಮ್ರಾ ತಗೊಂಡ್ಬಂದು ನಿಂತ್ಕೊಬಿಟ್ಟಿದ್ರು, ಅವ್ರ ಪೈಲಟ್ ಫಾರಿನ್ ಅವರು. ಆ ಟೈಮ್ ನಾನು ಹೋಗಿ ಬೀಳ್ಬೇಕಾದ್ರೆ ನನ್ನಲ್ಲೂ ಒಂದು ಟೆಕ್ನಿಕ್ ಇತ್ತು. ನಾನು ಆಳ ಎಷ್ಟಿದೆ ಏನಂತ ನೋಡಿರ್ಲಿಲ್ಲ ನಾನು. ಆದ್ರೆ ನನ್ನ ಕೈಯಲ್ಲಿ ಏನಂದ್ರೆ ಮಾಡ್ಬಿಡ್ಬೇಕು. ಶಿವನ್ ಡೂಪ್ ಹಾಕಿದ್ದೀನಿ, ಶಿವನ ಅಂದ್ರೆ ನನಗೆ ಅದೊಂದು ಹುಮ್ಮಸ್ ಸರ್. ಅದು ಒಬ್ಬ ಸ್ಟೆಂಟ್ ಮ್ಯಾನ್ಗಿರೋ ಹುಮ್ಮಸ್ ಅದು. ಆ ಚಪ್ಪಾಳೆ ಹೊಡೆಯೋದು ಗಿಡಿಯೋದು ಅದೆಲ್ಲ ನಮ್ಗೊಂಥರ ಖುಷಿ. ಆ ಟೈಮಲ್ಲಿ ಏನ್ ದುಡ್ಡು ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಆ ಚಪ್ಪಾಳೆ ಸೌಂಡ್ ಕೇಳಿದ್ರೆ ನಮ್ಗೊಂದು ಖುಷಿ. ಆ ಟೈಮಲ್ಲಿ ಬಂದು ಸರ್ ಆ ಶಾಟ್ ನಾ ಮಾಡಿದೆ ನಾನು. 100 ಅಡಿಯಿಂದ ಸರ್ ನಾನು ಆಡ್ಬಿಟ್ಟಿದ್ದೆ ನಾನು. ಆಡ್ಬೇಕಾದ್ರೆ ಶಿವಣ್ಣ ಹೇಳಿದ್ರು ಫೈಟ್ ಮಾಸ್ಟರ್ಗೆ, KD ವೆಂಕಟೇಶ್ ಮಾಸ್ಟರ್ ಅವಾಗ, ನಾನು ಸ್ಟೂಡೆಂಟ್ ಆಗಿದ್ದೆ ಅವಾಗ. ಮಾಸ್ಟರ್ ಇಷ್ಟು ಐತಿಂದ ದುಂಬಿಸ್ತೀರ, ಯಾಕೆ ಏನಕ್ಕೆ ರಿಸ್ಕ್ ಬೇಕು ಅಂತ ಶಿವಣ್ಣ ಕೇಳಿದ್ರು. ಆದ್ರೆ ಒಬ್ಬ ಸ್ಟೆಂಟ್ ಮ್ಯಾನ್ಗೆ, ಒಬ್ಬ ಬೈಕ್ ಮಾಸ್ಟರ್ಗೆ ಅದ್ ಮಾಡ್ಬೇಕು ಅನ್ನೋದು ಒಂದು ಹುಮ್ಮಸ್ಸು. ಆವಾಗ ಇಲ್ಲ ಶಿವಣ್ಣ ಮಾಡ್ತೇನೆ ಅವರು ಅಂತ ಹೇಳಿದ್ರು ಶಿವನ್ನಿಗೆ. ಓಕೆ, ಧನ್ಯವಾದ ಸರ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ. ಬೇಕರಿ ಐಟಮ್ ತಿನ್ನುವ ಪ್ರಿಯರಾಗಿದ್ರೆ ನೀವು ನೋಡ್ಲೇಬೇಕಾದಂತಹ ಒಂದು ಸ್ಟೋರಿ. ಬಿಕಾಸ್ ಬೇಕರಿಗಳಿಗೆ ಸಪ್ಲೈ ಆಗ್ತಿರೋದು ನಾನ್ ವೆಜ್ ಡಾಲ್ಡಾ. ಬೀದರ್ನ ಖಾಸಗಿ ಕಾಲೇಜಿನಲ್ಲಿ ಡ್ರಗ್ಸ್ ಮಾಫಿಯಾದ ಅಟ್ಟಹಾಸ ಮಿತಿ ಮೀರಿದೆ. ಈ ಹಿಂದೆ ಇದೇ ಕಾಲೇಜಿನಲ್ಲಿ ಡ್ರಗ್ಸ್ ವ್ಯಸನಗಳಿಂದ ವಿದ್ಯಾರ್ಥಿನಿಯೊಬ್ಬಳು ಸಾವಿಗೆ ಶರಣಾಗಿದ್ಲು. ಆದರೆ ಸಂಬಂಧಪಟ್ಟವರು ಇನ್ನೂ ಎಚ್ಚುತ್ತಿಲ್ಲ. ಹೀಗಾಗಿ ಮಾದಕ ವ್ಯಸನಿಗಳ ಕಿರುಕುಳದಿಂದ ಮತ್ತೊಬ್ಬ ವಿದ್ಯಾರ್ಥಿ ಸಾವಿನ ಮನೆ ಸೇರಿದ್ದಾನೆ.